ಮುಂದಿನ ಮಾರ್ಚ್ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಬಹಳ ದೊಡ್ಡ ಯಾತನ ಪರಿಸ್ಥಿತಿ ಇವತ್ತು ನಮ್ಮಲ್ಲಿ ಇರ್ತಿತ್ತು. ಆದ್ರೆ ಇಂದು ನೀರಾವರಿ ಹಸಿರೀಕರಣ, ಕೆರೆ ತುಂಬುವಂಥದ್ದು, ಕೋಟಿ ವೃಕ್ಷ ಅಭಿಯಾನ, ಈ ಪೂರಕ ಚಟುವಟಿಕೆಗಳಿಂದ ನಾವು ಮತ್ತು ಬೇಸಿಗೆ ಮತ್ತು ಬರು ಬೇಸಿಗೆ ಕಾಲ ತಗ್ಗಿ ಕೇವಲ 2 ತಿಂಗಳ ಇವತ್ತು ದಿವಸ ನಾವು ಅಂದ್ರೆ ಬೇಸಿಗೆ ಕಾಲ ನಮಗೆ ಬಹಳ ಕಡಿಮೆ ಆಗಿದೆ. ಇವತ್ತು ದಿವಸ ಜನವರಿ, ಫೆಬ್ರವರಿ, ಮಾರ್ಚ್ನಾಗ ಸಾಮಾನ್ಯ ಆಗಿತ್ತು. ಏಪ್ರಿಲ್ ನಲ್ಲಿ ನಾವು ಬೇಸಿಗೆ ಅನುಭವವನ್ನು ಪಡಿತಿದ್ದೇವೆ. ಈ ಸ್ವಲ್ಪ ಮೇದಲ್ಲಿನೂ ಕೂಡ ಪಡಿತಾ ಇದ್ದೇವೆ. ಇವತ್ತು ಮತ್ತೊಮ್ಮೆ ಸಿದ್ದೇಶ್ವರ ಮಹಾಸ್ವಾಮೀಜಿಯವರು ಏನು ಈ ಭೂಮಿಗೆ ಒಂದು ಬಗ್ಸಿ ನೀರು ಕೊಟ್ಟರೆ ಇದು ಅಮೆರಿಕದ ಕ್ಯಾಲಿಫೋರ್ನಿಯಾ ಆಗ್ತದಂತ ಏನು ಕಳಕಳಿ ಮಾತುಗಳನ್ನ ಆಡಿದ್ರು. ಇವತ್ತು ಅದು 100ಕ್ಕೆ 100ರಷ್ಟು ಅದು ಮಾತು ಸಿದ್ಧಗೊಳಿಸುವತ್ತ ನಮ್ಮ ರೈತರು ಮುಂದುವರೆದು ತಿಕೋಟದ ನಮ್ಮ ಕೃಷ್ಣವೇಣಿ FPO ಫಾರ್ಮರ್ಸ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ ಕೃಷ್ಣವೇಣಿ FPO ಅವರು ಮಹಾರಾಷ್ಟ್ರದ ನಾಸಿಕ್ನ ಒಂದು ಅತ್ಯಂತ ಶ್ರೇಷ್ಠವಾದಂಥ ಸಹ್ಯಾದ್ರಿ ಫಾರ್ಮ್ಸ್ ವಿಲಾಸರಾವ್ ಶಿಂದೆ ಅವರ ಸಹಯೋಗದಲ್ಲಿ ಕ್ಯಾಲಿಫೋರ್ನಿಯಾದಲ್ಲಿ ಬೆಳೆಯುವ ಉತ್ಕೃಷ್ಟ ಔರಾ 36 ತಳಿಯ ದ್ರಾಕ್ಷಿ ಬೆಳೆಯನ್ನ, ಔರಾ 36 ತಳಿಯನ್ನು 100 ಎಕರೆ ಪ್ರದೇಶದಲ್ಲಿ ಈ ದ್ರಾಕ್ಷಿ ಬೆಳೆಯನ್ನ ಬೆಳೆದಿದ್ದಾರೆ. ಮುಂದಿನ ದಿನಮಾನಗಳಲ್ಲಿ ಇದು 1,000 ಎಕರೆಗೆ ವಿಸ್ತರಣೆ ಮಾಡಲಿದ್ದಾರೆ. ಇದಕ್ಕೆ ಮುಖ್ಯವಾಗಿ ಕೃಷ್ಣವೇಣಿ FPO ನಮ್ಮ ಸಂದೀಪ್ ಬಬನ್ ಪಾಟೀಲ್ ಅವರು, ಆಮೇಲೆ ಸಚಿನ್ ಪಾಟೀಲ್ ಹಡ್ಸಂಗ್ ಅವರು ತೋಟಗಾರಿಕಾ ಪದವೀಧರರಾಗಿದ್ದಾರೆ. ಸ್ಥಳೀಯ ರೈತರ ಒಂದು ತಂಡವನ್ನು ಕಟ್ಟಿ ಉತ್ಸಾಹದಿಂದ ಈ ಕಾರ್ಯಕ್ಕೆ ಮುಂದಾಗಿದ್ದಾರೆ. ಈ ದ್ರಾಕ್ಷಿ ತಳಿಯಿಂದ ವಿಜಯಪುರ ದ್ರಾಕ್ಷಿ ಬೆಳೆಗಾರರ ಆದಾಯ 3 ಪಟ್ಟು ಹೆಚ್ಚಾಗ್ತದೆ. ಇದರಿಂದ ರೈತರಿಗೆ ಆರ್ಥಿಕ ಬಲವರ್ಧನೆ ಆಗುವ ಜೊತೆಗೆ ಇವತ್ತು ನಮ್ಮ BLD ತಂಡ ಈಗಾಗಲೇ ತಮ್ಗೆ ಗೊತ್ತಿದೆ, ನಾವು ಹೈನುಗಾರಿಕೆಯಲ್ಲಿ ನಮ್ಮ ತಿಪ್ಟೂರಿನ ಅಕ್ಷಯ ಕಲ್ಪ ಯೋಜನೆ ಜೊತೆಗೆ BLD ಸಂಸ್ಥೆ ಇವತ್ತು ಪ್ರತಿ ವರ್ಷ 50 ಲಕ್ಷದಂತೆ 5 ವರ್ಷ 2.5 ಕೋಟಿ ರೂಪಾಯಿ ನಾವು ಕೊಡುವ ಮೂಲಕ ಅವ್ರಿಗೆ ಈಗಾಗಲೇ ಅವರು ಪೈಲಟ್ ಇದನ್ನ ಸ್ಟಾರ್ಟ್ ಮಾಡಿದ್ದಾರೆ. ವಿಜಯಪುರ ಜಿಲ್ಲೆಯಲ್ಲಿ 10 ಕಡೆ 8 ಕಡೆ ಪೈಲಟ್ ಮಾಡಿದ್ದಾರೆ. ಮತ್ತೆ ಈಗಾಗಲೇ ಅದಕ್ಕೆ ಬಹಳಷ್ಟು ಒಳ್ಳೆ ಒಂದು ರಿಸಲ್ಟ್ಸ್ ಕೂಡ ಬಂದಿದೆ. ಅದನ್ನ ಸೂಕ್ತ ಸಂದರ್ಭದಲ್ಲಿ ನಿಮಗೆ ಇದು ಮಾಡಿ ಮೀಟಿಂಗ್ ಮಾಡಿ ನಿಮ್ಗೆ ಕೂಡ ಅದನ್ನ ಶೇರ್ ಮಾಡ್ತೀವಿ. ಅವ್ರು ಬಹಳ ಸ್ಲೋ ಆಗಿ ಹೋಗ್ತಾರೆ, ಯಾಕಂದ್ರೆ ಅವರು ಫಾಸ್ಟ್ ಆಗಿ ಹೋಗಲ್ಲ, ಬಹಳ ಡೆಡಿಕೇಟೆಡ್ ಆಗಿ. ಮುಂದೆ ಒಂದು ದಿವಸ ಅವರು ಮಾಡಿದಂತ ಹಾಲು ಅವರ ಹೇಳಿದ ಹಾಗೆ ಇವತ್ತು ದಿವಸ ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ಆ ಟ್ರೈನಿಂಗ್ ಪ್ರಕಾರ ಇವತ್ತು ದಿವಸ ಎಲ್ಲರಿಗೂ ಕೂಡ ಹೆಚ್ಚಿಗೆ ಲಾಭ ಆಗ್ತಾ ಇದೆ. ಅವರು ಬೆಳೆದಂತ ಹಾಲನ್ನ ಅದು ಒಂದು ಲೆವೆಲ್ ರೀಚ್ ಆದ್ಮೇಲೆ ಅವರು ಅದನ್ನ ಖರೀದಿ ಮಾಡ್ತಾರೆ. ನಮ್ಮ ಹಾಲು 40 ರೂಪಾಯಿಗೆ ಮಾರಾಟ ಆಗ್ತದೆ. ಅವ್ರ ಹಾಲು ಇವತ್ತು ದಿವಸ 120 ರಿಂದ 140 ರೂಪಾಯಿ ಆರ್ಗ್ಯಾನಿಕ್ ಮಿಲ್ಕ್. ಅಂದ್ರೆ ವಿತ್ ಆಲ್ ದಿಸ್ ಅವ್ರು ಯಾವ ಮೇವು ಹೆಂಗ್ ಹಾಕ್ಬೇಕು, ಇದು ಮಾಡ್ಬೇಕು, ಯಾವ ಮೇವು ಹಾಕ್ಬೇಕು ಎಲ್ಲ ಮಾಡಿ 140ಕ್ಕೆ ಅಕ್ಷಯ ಕಲ್ಪ ಮಾಡ್ತಾರೆ. ಅದಕ್ಕೆ ಬಂದಾಗ ನಾನು ಹೇಳ್ತೇನೆ, ಅದು ನಡೆದಿದೆ. ಈಗ ಮೊನ್ನೆ ನನ್ನ ಹಿರಿಯ ಪುತ್ರ ಆದಂತ ಬಸವನಗೌಡ ಪಾಟೀಲ್ ಅವರು ಎಲ್ಲರ ಜೊತೆಗೆ ಹೋಗಿ ಇವತ್ತು ಅಕ್ಷಯ ಕಲ್ಪಕ್ಕೂ ಅವರೇ ಹೋಗಿ ಅಲ್ಲಿ ಅವ್ರನ್ನ ಒಪ್ಸಿದ್ರು. ಮೊದಲು ಒಪ್ತಾ ಇರಲಿಲ್ಲ, ಬರಾಕಿಲ್ಲ ಬಿಜಾಪುರ್ಗೆ. 2 ವರ್ಷ ತೆಗೆದುಕೋತ ನಮ್ಗೆ ಅಕ್ಷಯ ಕಲ್ಪದವ್ರನ್ನ ಅವ್ರನ್ನ ಒಪ್ಸಿ ಇಲ್ಲಿ ಬಂದು ಆ ಕಾರ್ಯಕ್ರಮವನ್ನ ಇವತ್ತು ದಿವಸ ನಾವು ಮಾಡಿದೀವಿ, ನಿಮ್ಗೆ ಗೊತ್ತಿದೆ. ಈಗ ಆ ಬಸವನಗೌಡ ಪಾಟೀಲ್ BLD ತಂಡ ಎಲ್ಲರೂ ಕೂಡ ಜೊತೆಗೂಡಿ ಹೋಗಿ ವಿಲಾಸ್ ಶಿಂದೆ ಅವ್ರಿಗೂ ಭೇಟಿಯಾಗಿ ಇವತ್ತು ಅವರ ಒಂದು FPO ಜೊತೆಗೆ ಇಲ್ಲಿ ನಾವು ಇದು ಮಾಡಿಕೊಂಡು ಆ ಒಂದು ಪ್ರಯೋಜನವನ್ನ, ಅಂದ್ರೆ ನಮ್ಮ ರೈತರಿಗೆ ನೀರಾಗಿದೆ, ಅದ್ರ ಜೊತೆಗೆ ಹೈನುಗಾರಿಕೆ ಆಗ್ಬೇಕು, ಆಮೇಲೆ ಒಳ್ಳೆ ಉತ್ಕೃಷ್ಟವಾದಂತ ಬೇರೆ ಬೇರೆ ತರವಾದಂತ ವಿಭಿನ್ನವಾದಂತ ಬೆಳೆಗಳನ್ನ, ಹಣ್ಣುಗಳನ್ನ ಬೆಳಿಬೇಕು, ತನ್ನ ಮೂಲಕ ಅವರ ಆದಾಯಗಳನ್ನ ಹೆಚ್ಚಿಗೆ ಮಾಡ್ಕೋಬೇಕು, ರೈತರು ಸಮೃದ್ಧಿ ಆಗ್ಬೇಕು ಅನ್ನೋ ದೃಷ್ಟಿಯಿಂದ ಸಹ್ಯಾದ್ರಿ ಫಾರ್ಮ್ಗೆ ನಮ್ಮ ದೊಡ್ಡ ಮಗ ಇವತ್ತು ದಿವಸ ಹೋಗಿ ಬಸವನಗೌಡ ಪಾಟೀಲ್ ಹೋಗಿ ಭೇಟಿಯಾಗಿ ರಾಷ್ಟ್ರ ಶಿಂದೆ ಜೊತೆ ಚರ್ಚೆ ಮಾಡಿ ಅವ್ರನ್ನೂ ಕೂಡ ಇವತ್ತು ದಿವಸ ಇಲ್ಲಿ ತರುವಂತದ್ದು ಒಂದು ಆಗಿದೆ. ಅವರು ಕೂಡ ಆ ದಿಶೆಯಲ್ಲಿ ನಮಗೆ ಫೆಸಿಲಿಟಿ ನಿರ್ಮಾಣ ಮಾಡಕ್ಕೆ ಇದೆ. ಅದಕ್ಕೆ ಅವರು ಇಲ್ಲಿ ಬರ್ಲಿಕ್ಕೆ ಒಪ್ಪಿ ಆ ಫೆಸಿಲಿಟಿನ ಕ್ರಿಯೇಟ್ ಮಾಡ್ಲಿಕ್ಕೆ ಒಪ್ಕೊಂಡಿದ್ದಾರೆ. ಈಗ ಈ ಕಾರ್ಯದ ಮೂಲಕ ಇವತ್ತು ದಿವಸ ಸಿದ್ದೇಶ್ವರ ಸ್ವಾಮೀಜಿಯವರು ನನಸಾಗಿದೆ. ಇವತ್ತು ಕ್ಯಾಲಿಫೋರ್ನಿಯಾದಲ್ಲಿ ಬೆಳೆಯುವಂತಹ ಉತ್ಕೃಷ್ಟ ಔರಾ 36 ತಳಿಯ ದ್ರಾಕ್ಷಿ ಬೆಳೆ ಇಲ್ಲಿ ಕಂಗೊಳಿಸಿದೆ.
ಈ ಪತ್ರಿಕಾಗೋಷ್ಠಿಯಲ್ಲಿ ರೈತರಾದಂಥ ಈರಪ್ಪ ಬಗ್ಲಿ, ಪಿಂಟು ಕೊನ್ನೂರ್, ಅಶೋಕ್ ಬಾಬಾರ್, ಕೃಷ್ಣವೇಣಿ ಫಾರ್ಮನ ಸಂದೀಪ್ ಭವನ್ ಪಾಟೀಲ್, ಸಚಿನ್ ಪಾಟೀಲ್ ಎಲ್ಲರೂ ಉಪಸ್ಥಿತಿದ್ದಾರೆ. ಈಗ ತಮಗೆ ಈ ಅವರು ಬೆಳೆದಂತ ಬೆಳೆಯನ್ನು ಇದು ಮಾಡಿ ಮತ್ತೆ ಪತ್ರಿಕಾಗೋಷ್ಠಿಯನ್ನು ಮುಂದುವರಿಸುವಂತೆ. ಕುಂತ ಬಿಡ್ಬೇಕಾ ನಿಡ್ಬೇಕಾ ಏನು ನಿಲ್ಬೇಕಾ? ಅಲ್ಲ ಮಿಗೋದವ್ರು ಕೆಳಗದಲ್ಲ ಇದು ಸರ್ಸಿರೋದು ಆಗಲ್ಲ. ಓಕೆ, ನಡೀತದ? ಎನಿ ಅಡ್ಜಸ್ಟ್ಮೆಂಟ್ಸ್ ರೆಡಿ? ಎಕ್ಸ್ಪ್ಲೇನ್ ಮಾಡಿಬಿಡ್ರಿ ನೀವೇ. ಯಾರು ಮಾಡ್ರಿ. ಇದು ಸರ್ RR36 ಅಂತ ವೆರೈಟಿ, ಕ್ಯಾಲಿಫೋರ್ನಿಯಾದ ಗ್ರಾಫಾ ಅಂತ ಒಂದು ಬ್ರೀಡಿಂಗ್ ಕಂಪನಿ ಇದೆ. ಆ ಕಂಪನಿ ಜೊತೆ ನಮ್ಮ ಸಹ್ಯಾದ್ರಿ ಫಾರ್ಮ್ದವರು ಟೈಪ್ ಮಾಡಿಕೊಂಡು ಒಂದು 33 ವೆರೈಟಿಯನ್ನು ತಂದಾರೆ ನಾಸಿಕ್ನಲ್ಲಿ. ಅದರಲ್ಲಿ ನಮ್ಮ ಬಿಜಾಪುರ ಭಾಗಕ್ಕೆ ಯಾರು ಸೂಟೇಬಲ್ ಐತಿ ಆ ವೆರೈಟಿ ಸೆಲೆಕ್ಟ್ ಮಾಡಿ RR36 ಅಂತ ವೆರೈಟಿ ನಮ್ಮ ಟೆಂಪ್ರೇಚರ್ಗೆ ಸೂಟ್ ಆಗುವಂಥ ವೆರೈಟಿ ಇರೋದ್ರಿಂದ ಇದನ್ನು ನಾವು ತಂದು 3-4 ವರ್ಷ ಟ್ರಯಲ್ ಮಾಡಿ ಈ ವರ್ಷ ಒಂದು 50 ಎಕರೆ ಅಂತ ಗ್ರಾಫ್ಟಿಂಗ್ ಮಾಡಿದ್ವಿ. ಒಂದಿನ ವರ್ಷ ಒಂದು 100 ಎಕರೆ ಹಣ್ಣು 100 ಎಕರೆ ನಮ್ಗೆ ಹಣ್ಣು ಸಿಗ್ತದೆ. ಫ್ಯೂಚರ್ದಾಗ ಅದನ್ನು ಒಂದು 1000 ಎಕರೆ ಮಾಡ್ಬೇಕಂತ ನಮ್ದೊಂದು ಟಾರ್ಗೆಟ್ ಇಟ್ಕೊಂಡಿದ್ದೀವಿ. ಆಮೇಲೆ ಆಲ್ರೆಡಿ ಸಹ್ಯಾದ್ರಿದವರು ಈ ವರ್ಷ 10 ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡ್ಯಾರ ಟಿಕೋಟದಾಗ. ಕೋಲ್ಡ್ ಸ್ಟೋರೇಜು, ಪ್ರೀ ಕೂಲಿಂಗು, ಪ್ಯಾಕ್ ಹೌಸು, ಈ ವೆರೈಟಿ ಎಕ್ಸ್ಪೋರ್ಟ್ ಮಾಡ್ಲಿಕ್ಕೆ ಏನೇನು ನಮ್ಗೆ ಇಕ್ವಿಪ್ಮೆಂಟ್ಸ್ ಬೇಕು ಅದನ್ನ ಆಲ್ರೆಡಿ ಎಲ್ಲಾನು ಎಸ್ಟಾಬ್ಲಿಷ್ ಮಾಡ್ಯಾರ. ಆಮೇಲೆ ಈ ವರ್ಷ ನಾವು ಇದು ಎಕ್ಸ್ಪೋರ್ಟ್ ಮಾಡಿ ಹಿಂದೆ ಉಳಿದಂತ ಏನು ಬೆರೀಸ್ ಇರ್ತಾವಲ್ಲ ಅದನ್ನು ಒಂದು 100 ಟನ್ ಅಷ್ಟು ತಂದು ನಮ್ಮ ಟಿಕೋಟಾದಾಗ ಇದನ್ನು ರೆಸಿನ್ ಮಾಡಿದ್ದೀವಿ, ವನ ದ್ರಾಕ್ಷಿ ಮಾಡಿದ್ವಿ. ಇದನ್ನು ನಾವೀಗ ನಮ್ಮದೇ ಆದ ಒಂದು ಬ್ರ್ಯಾಂಡ್ ಮಾಡಿ ಇದೆಯಲ್ಲ ಇದೆ ಸರ್. ಇದನ್ನ ನಮ್ಮ ಬ್ರ್ಯಾಂಡ್ ಮಾಡಿ ನಮ್ಮ ಕೃಷ್ಣವೇಣಿಯಿಂದ ನಾವೆಲ್ಲ ಕಡೆ ಇದು ರಿಟೇಲ್ ಆಗಿ ಮಾರಬೇಕಂತ ಒಂದು ಪ್ಲಾನ್ ಹಾಕೊಂಡಿದ್ದೀವಿ. ಇದ್ರ ಜೊತೆ ಸರ್ ಇನ್ನೊಂದು ಹೇಳ್ಬೇಕು ಅಂತಂದ್ರೆ ಈ ಒಂದು ವೆರೈಟಿ 6 ತಿಂಗಳವರೆಗೂ ಶೇಖರಣಾ ಘಟಕದಲ್ಲಿ ಅಥವಾ ನೀವು ಒಂದು ಕೋಲ್ಡ್ ಸ್ಟೋರೇಜ್ ನಾಗಿಟ್ಟು ಈ ಹಸಿಕಾಯಿನೇ ತಿನ್ನುವಂತ ಒಂದು ಹಣ್ಣಾಗಿರ್ತದೆ. 6 ತಿಂಗಳವರೆಗೂ ನೀವು ಇದನ್ನ ಫ್ರಿಜ್ ಒಳಗಿಟ್ಟು ನೀವು ಬೇಕಿದ್ರೆ ಇದನ್ನ ತಿನ್ಬಹುದು. ಒಂದು ಎರಡನೇದೇನು ಅಂತಂದ್ರೆ ಈಗಾಗಲೇ ಸಂದೀಪ್ ಪಾಟೀಲ್ ಸರ್ ಹೇಳ್ದಂಗ ಈ ಒಂದು ಒಣ ದ್ರಾಕ್ಷಿ ಏನದಲ್ಲ, ಈ ಒಣ ದ್ರಾಕ್ಷಿ ಸೆಕೆಂಡ್ ಕ್ವಾಲಿಟಿ ಇರ್ತಕ್ಕಂಥ ಒಣ ದ್ರಾಕ್ಷಿ. ಫಸ್ಟ್ ಕ್ವಾಲಿಟಿ ನಾವು ಇನ್ನೂ ಮಾಡೇ ಇಲ್ಲ, ಸೆಕೆಂಡ್ ಕ್ವಾಲಿಟಿ ಮಾಡಿರ್ತಕ್ಕಂಥದ್ದು ನಮಗೆ ಈಗ ನೋಡ್ಲಿಕ್ಕೆ ಇಲ್ಲಿ ಸಿಗ್ತಾ ಇದೆ. ಸೊ ಇದ್ರ ಜೊತೆ ಈಗಾಗಲೇ ಸಂದೀಪ್ ಪಾಟೀಲ್ ಅವ್ರು ಹೇಳಿದ್ರು ತಮಗ ಇಲ್ಲಿ ತಿಕೋಟಾದಾಗ ಸಹ್ಯಾದ್ರಿ 10 ಕೋಟಿ ಈಗಾಗಲೇ ಅದಕ್ಕೆ ಇನ್ವೆಸ್ಟ್ ಮಾಡಿ ಅವರು ಈಗಾಗಲೇ ಇನ್ನಷ್ಟು ದಿನಗಳಲ್ಲಿ ಅದನ್ನು ಬಹಳ ದೊಡ್ಡ ಮಟ್ಟದಾಗ ಬೆಳೆಸಬೇಕು ಅಂತ ಹೇಳಿ ಇದು ಮಾಡಿದ್ರು. ಹಾಗೆ ಎಂ.ಬಿ. ಪಾಟೀಲ್ ಸಾಹೇಬ್ರದ್ದು ಅದಕ್ಕೆ ಕೊಡುಗೆನೂ ಬಹಳಷ್ಟು ಐತಿ. ಆ ಕೊಡುಗೆಗಳು ಬೇರೆ ತಾವಾಗ್ಲೇ ಹೇಳ್ಬೇಕು, ಇಲ್ಲಿ ಅಂತಂದ್ರೆ ಅದನ್ನ ಹೇಳಕ್ ಆಗುದಿಲ್ಲ. ಯಾಕಂದ್ರೆ ಅದಕ್ಕೆ ಎಷ್ಟು ಕೊಡುಗೆ ಐತಿ ಅಂತಂದ್ರೆ ಇವತ್ತಿನ ದಿವಸ 2012 ಒಂದು ತೊಟ್ಟು ನೀರು ಸಿಗ್ತಿರ್ಲಿಲ್ಲ. ನಾವು BSc ತೋಟಗಾರಿಕೆ ಪದವೀಧರರು ಇಬ್ರು. ಅವತ್ತಿನ ದಿನದಾಗ ಎಷ್ಟು ನೀರಿಗೆ ಹಂಬಲ ಇತ್ತು ಅಂದ್ರೆ ರೈತರ ಇದಕ್ಕೆ ಹೋಗ್ಬೇಕಾದ್ರೆ ನಾವೊಂದು ಮಲ್ಟಿನ್ಯಾಷನಲ್ ಕಂಪನಿ ಕೆಲಸ ಮಾಡ್ಬೇಕಾದಾಗ ರೈತರು ನಮಗೆ ಹೇಳ್ತಕ್ಕಂಥದ್ದು ಏನಿತ್ತು ಅಂದ್ರೆ ಇವತ್ತಿನ ದಿವಸ ನಾವು ನೀರನ್ನ ಟ್ಯಾಂಕರ್ ಇಂದ ಹಾಕ್ತಿವಿ, ನಾಳೆ ಟ್ಯಾಂಕರ್ನಾಗ ತಂದಿರೋಂಥ ನೀರಿಂದ ಸಿಂಪರಣೆ ಮಾಡ್ತೀವಿ ಅಂತ ಹೇಳುವಂತ ಟೈಮ್ ಇತ್ತು 2012. ಆದ್ರೆ ಇವತ್ತಿನ ದಿವಸ ಕ್ಯಾಲಿಫೋರ್ನಿಯಾ ವೆರೈಟಿ ನಾವು ಬೆಳೀತಾ ಇದೀವಿ ಅಂತಂದ್ರೆ ಆ ವಾತಾವರಣ ಸೃಷ್ಟಿ ಆಗೈತಿ ಅಂತ. ಈ ಒಂದು ವಾತಾವರಣ ಸೃಷ್ಟಿ ಆಗ್ಲಿಕ್ಕೆ ಕಾರಣ ಏನು ಅಂತಂದ್ರೆ ಅವ್ರು ಮಾಡಿರ್ತಕ್ಕಂಥ ನೀರಾವರಿ ಯೋಜನೆಗಳು. ಆ ನೀರಾವರಿ ಯೋಜನೆ ಎಲ್ಲಾ ಕಡೆ ಹರಡೈತಿ. ಈಗಾಗಲೇ ನಾವು ಕೇವಲ ಥಾಮ್ಸನ್ ಸೀಡ್ಲೆಸ್, ಶರತ್ ಸೀಡ್ಲೆಸ್, ಆಮೇಲೆ ಮಾಣಿಕ್ ಚಮ್ಮನ್ ಈ ಬೇರೆ ಬೇರೆ ವೆರೈಟಿಗಳನ್ನು ಬೆಳೀತಾ ಇದ್ವಿ. ಆದ್ರೆ ಈ RR36 ಅನ್ನತಕ್ಕಂಥ ಒಂದು ವೆರೈಟಿ ನಾವು ಇವತ್ತು ಬೆಳಿಲಿಕ್ಕೆ ಕಾರಣ ಏನಾದ್ರು ಇತ್ತು ಅಂತಂದ್ರೆ ಅದು ಎಂ.ಬಿ. ಪಾಟೀಲ್ ಸಾಹೇಬ್ರು ಅಂತ ಹೇಳಿ ಈ ಇದ್ರ ಮುಖಾಂತರ ಪ್ರೆಸ್ ಕಾನ್ಫರೆನ್ಸ್ ಮುಖಾಂತರ ನಾನು ಹೇಳಕ್ ಬಯಸ್ತೀನಿ. ಹಾಗೆ ನಾವು BSc ತೋಟಗಾರಿಕೆ ಮುಗಿಸಿರ್ತಕ್ಕಂಥವ್ರು ಬಹಳಷ್ಟು ಜನ ಅದೀವಿ. ನಮಗೆಲ್ಲರಿಗೂ ಕೂಡ ಇವತ್ತಿನ ದಿವಸ ಮೊದಲ ಒಂದು ನೌಕರಿ ಅಂತಂದ್ರೆ ಬಹಳ ಅತಿ ನಮಗೆ ಸಮಸ್ಯೆ ಇರ್ತಾ ಇದೆ. ಇವತ್ತು ನಾನು ಒಬ್ಬ ವ್ಯಾಪಾರಸ್ಥ, ನಾನು ವ್ಯಾಪಾರ ಮಾಡ್ತಾ ಇದ್ದೀನಿ. ಹಾಗೆ ಇವತ್ತು ಅವ್ರು ರೈತರದಾರ, BSc ತೋಟಗಾರಿಕೆ ಮುಗಿಸಿ ಯಾರು ತೋಟ ಮಾಡ್ಲಿಕ್ಕೆ ಬರ್ತಿರ್ಲಿಲ್ಲ. ಆದ್ರೆ ಇವತ್ತಿನ ದಿವಸ ಇಂಥ ವೆರೈಟಿ ಬರೋದ್ರಿಂದ ಮುಂದಿನ ದಿನಗಳಲ್ಲಿ BSc ತೋಟಗಾರಿಕೆ, BSc ಕೃಷಿ ಮಾಡಿರ್ತಕ್ಕಂಥವ್ರಿಗೆ ಎಲ್ಲರಿಗೂ ಕೂಡ ಈ ಒಂದು ಮುಂದಿನ ದಿನಗಳಲ್ಲಿ ಇದರಿಂದ ಬಹಳಷ್ಟು ಲಾಭ ಆಗ್ತದೆ ಅಂತ ಹೇಳಿ ಇದೆಲ್ಲಕ್ಕಿಂತ ಮುಖ್ಯವಾಗಿ ಅವರು ಇದನ್ನ ಇವತ್ತು ತಗೊಂಡ್ಬಂದಾಗ ನಾನು ಹೇಳಿದ್ದು ಕ್ಯಾಲಿಫೋರ್ನಿಯಾದಲ್ಲಿ ಬೆಳೆಯುವಂತ ದ್ರಾಕ್ಷಿ ತಂದೇವು ಅಂದ್ರೆ ಸಿದ್ದೇಶ್ವರ ಮಹಾಸ್ವಾಮೀಜಿ ಅವ್ರದ್ದು ಏನಿತ್ತಲ್ಲ ಕನಸು,
ಕ್ಯಾಲಿಫೋರ್ನಿಯಾ ಶಬ್ದವನ್ನ ಪ್ರಯೋಗಿಸಿದವರು ಅವರು. ಅದಕ್ಕೆ ನನಗನ್ನಿಸ್ತು ಬರೀ ನಾನು ಖುಷಿ ಪಡುವಂಥದ್ದಲ್ಲ, ನಿಮ್ಮೆಲ್ಲರ ಮೂಲಕ ಇವತ್ತು ದಿವಸ ನಿಮಗೂ ಮತ್ತು ಜನರಿಗೆ ಈ ಕ್ಯಾಲಿಫೋರ್ನಿಯಾದ ದ್ರಾಕ್ಷಿನ ಇಲ್ಲಿ ನಾವು ಬೆಳೀತಾ ಇದೀವಿ ಅನ್ನೋದನ್ನ ಇದನ್ನ ನಾವು ಸಿದ್ದೇಶ್ವರ ಮಹಾಸ್ವಾಮೀಜಿ ಅವರಿಗೆ, ನಮ್ಮ ಗುರುಗಳಿಗೆ ಅರ್ಪಣೆಯನ್ನ ಮಾಡ್ತೀವಿ ಅನ್ನೋದನ್ನ ಮಾತನ್ನ ಈ ಸಂದರ್ಭ ಹೇಳಕ್ ಬಯಸ್ತೇನೆ. ಸರ್ ಇಲ್ಲ, ನಾರ್ಮಲ್ ಈಗ ನಮ್ದು ನಾವೇನ್ ಇಲ್ಲೇನ್ ಬೆಳಿತೀವಲ್ಲ ಅದೇ ಸೇಮ್ ಈಗೇನು ರೆಗ್ಯುಲರ್ ಜಾಸ್ತಿ ನೀರು ಬೇಕಾಗಿಲ್ಲ. ರೆಗ್ಯುಲರ್ ಏನ್ ನಾವು ಗ್ರೇಪ್ ಬೆಳಿತೀವಿ ಅದೇ, ಯಾಕಂದ್ರೆ ನಾವು ನಮ್ಮ ಡಾಗ್ರೇಜ್ ಅಲ್ಲಿ ಅದ್ರ ಮೇಲೆ ಗ್ರಾಫ್ಟಿಂಗ್ ಮಾಡ್ತೀವಿ. ಆಲ್ರೆಡಿ ಕಸಿ ಏನ್ ಮಾಡ್ತೀವಲ್ಲ ಅದು ಡಾಗ್ರೇಜ್ ನಮ್ಮ ಇಂಡಿಯಾ ಇದ್ರದ್ದು. ಇಲ್ಲಿ ಮಳೆ ಅಕಾಲ ಆನೇಕಲ್ಕಿಂತ ಈಗ ನಾವು ಈ ಜಾಸ್ತಿ ವೆದರ್ ಚೇಂಜಸ್ ಆಗ್ತಾ ಇದೆ. ಈಗ ನಮ್ಮ ಟ್ರೆಡಿಷನಲ್ ವೆರೈಟಿ ಮಳೆ ಆದ ತಕ್ಷಣ ಕ್ರ್ಯಾಕ್ ಬರ್ತವೆ ಅಥವಾ ಸಮ್ ಕೀಪಿಂಗ್ ಕ್ವಾಲಿಟಿ ಬರಂಗಿಲ್ಲ. ಇದು ಹಾರ್ವೆಸ್ಟಿಂಗ್ ಆಗಿ 60 days ಆಯ್ತು, ಆದ್ರೂ ಅದ್ರ ಕೀಪಿಂಗ್ ಕ್ವಾಲಿಟಿ ಅದೇ ರೀತಿ ಇದೆ. ನಮ್ಮ ಟ್ರೆಡಿಷನಲ್ ವೆರೈಟಿ ಈ ರೀತಿ ಇಳಂಗಿಲ್ಲ. ನಾವು 4 ರಿಂದ 5 ದಿವಸ ಆಯ್ತು ಅಂದ್ರೆ ನೀವು ಫ್ರೀಸ್ ಆಗಿಟ್ರಂದ್ರೆ ಬೇರೆ ಉಳಿಬಹುದು. ಬಟ್ ಇದು ಏನು ಗ್ರೀನ್ ಕಲರ್ ಡೇಟ್ ಇದು ಐತಲ್ಲ, ಇದು ಬಾಡ್ತದ, ಬಟ್ ಇದು ಬಾಡಿಲ್ಲ. 6 ತಿಂಗಳು ನಾವು ಸ್ಟೋರ್ ಮಾಡಬಹುದು. ಡೀಪ್ ಸ್ಟೋರೇಜ್ ನಮ್ಮ ಮನೆಯಲ್ಲೂ ಕೂಡ ಡೀಪ್ ಸ್ಟೋರೇಜ್ ಇದಲ್ಲ, ಅದರಲ್ಲಿ ಕೂಡ ನಾವು ಇಟ್ಕೋಬಹುದು. ಮತ್ತು ಇದರ ರೇಟ್ ಎಷ್ಟೈತಪ್ಪ ಈಗ? ಸರ್ ಈಗ ಈ ವರ್ಷ ರೈತರಿಗೆ 165 ಎವರೇಜ್ ಸಿಗ್ತದೆ ರೈತರಿಗೆ. ರಿಟೇಲ್ ಏನೈತಿ ನಾರ್ಮಲ್ ಎಷ್ಟು ಸಿಗ್ತೈತಿ ಸರ್? ನಾರ್ಮಲ್ 50-60 ರೂಪಾಯಿ ನಮ್ಗೆ ಸಿಕ್ಕರು ಭಾಳ 3 times ಎಕ್ಸ್ಪೋರ್ಟ್ ಅಲ್ಲ. ಎಕ್ಸ್ಪೋರ್ಟ್ ಕ್ವಾಲಿಟಿ ಇದ್ರು ನಮ್ಗೇನು ಇಂಡಿಯಾ ದ್ರಾಕ್ಷಿ ಸೆಕೆಂಡ್ ಇಂಡಿಯಾದಾಗ 8 ತಿಂಗಳು ದ್ರಾಕ್ಷಿ ಸಿಗಂಗ ವ್ಯವಸ್ಥೆ ಮಾಡ್ಬೇಕಂತ ನಾವು ಟಾರ್ಗೆಟ್ ಇಟ್ಕೊಂಡು. ಇಂಡಿಯಾದಲ್ಲಿ ಎಲ್ಲಿ ನಾಶಿಕ್ ಈಗ ಅವ್ರದೇ FPO ಮಹಾರಾಷ್ಟ್ರ. ಫಸ್ಟ್ ಈಗ ನಾವು ತಿಕೋಟದಲ್ಲಿ 50 ಎಕರೆ ಈ ವರ್ಷ ಇಳ್ದು ಬರ್ತದೆ. ನೆಕ್ಸ್ಟ್ ಇಯರ್ ಇಂದ 100 ಎಕರೆ ಇಳ್ದು ಜಾಸ್ತಿ ಬರ್ತದೆ. ನಿಮ್ಗೆ ಕಳಿಸ್ತೀನಿ ತಗೊಳ್ರಿ. ಒಮ್ಮೆ 1 minute ಒಮ್ಮೆ ನಿಮ್ಗೆ ಎಲ್ಲರಿಗೂ ಬಸ್ ಮಾಡಿ ಆಲ್ ಮೀಡಿಯಾ ಇದ್ರಿಗೆ ಒಂದು ಅಕ್ಷಯ ಕಲ್ಪ ಏನ್ರಿ ಏನು ತಿಪ್ಟೂರ್ನಲ್ಲಿ ಇದೆಲ್ಲ, ಅವ್ರಿಗೆ ನಾವೇನು ಹೈನುಗಾರಿಕೆ ಕೂಡ ಟೈಪ್ ಮಾಡಿದೀವಿ. ಬಹಳ ಉತ್ಕೃಷ್ಟವಾದಂಥದ್ದು, ಬಹಳ ಡಿಸಿಪ್ಲಿನ್ಡು, ಬಹಳ ಇದು ಏನ್ರಿ ಅವ್ರನ್ನ ಕರ್ಕೊಂಬರಕ್ಕೆ 2 ವರ್ಷ ಆಯ್ತು ಮನವೊಲಿಸಿ ನಾವು. 2.5 crores we are giving 50 lakhs ಪ್ರತಿ ವರ್ಷ ಅಂತ ಹೇಳಿ. ಮತ್ತೆ ಗೋ ವೆರಿ ಸ್ಲೋ ಅಂಡ್ ಸ್ಟಡಿ. ಗಡ್ಬಡಿಯಾಗಿ ನಮ್ಮ ರಾಜಕೀಯದ ನಾವು ಪ್ರಚಾರ ಮಾಡ್ಕೋಬೇಕು, ಬೇಗ ಮಾಡ್ಕೊಡೋದು ಮಾಡಕ್ಕಲ್ಲ. ನೋ ದಿಸ್ ಇಸ್ ಅವರ್ ಸ್ಟೈಲ್, ದಿಸ್ ಇಸ್ ಹೌ ಯು ಹ್ಯಾವ್ ಟು ಡೂ ಅಂತ. ಅದನ್ನು ಒಮ್ಮೆ ಹೋಗುತ್ತೆ. ಒಮ್ಮೆ ಇಲ್ಲಿ ವಿಲಾಸ್ ಶಿಂದೇದವ್ರದ್ದು ನಾಶಿಕ್ನಾಗ ಇಲ್ಲೇ ಪಕ್ಕದ ಏನ್ರಿ ಅಲ್ಲಿನೂ ಕೂಡ ಕಳಿಸ್ತೀನಿ. ಇದರಿಂದ ನಮ್ದೇನು ಉದ್ದೇಶ ಗೊತ್ತಾ? ನೀರಾಯ್ತು, ನೀರಿನ ಜೊತೆ ನಮ್ಮ ಒಂದು ಕನಸೇನಿದೆ, ನೀರಿನ ಜೊತೆ ಹೈನುಗಾರಿಕೆ ಆಗ್ಬೇಕು. ಆಮೇಲೆ ಹೊಸ ಒಂದು ಕೃಷಿ ಪ್ರಯೋಗಗಳೆಲ್ಲ ಆಗಬೇಕು, ಬೆಳೆಗಳನ್ನ ಬೆಳಿಬೇಕು. ಈ ರೀತಿ ಎಲ್ಲಾನು ಕೂಡ ಮಾಡಿ ರೈತರಿಗೆ ಹೆಚ್ಚಿನ ಆದಾಯ, ಅವ್ರ ಆದಾಯ 2 ಪಟ್ಟು 3 ಪಟ್ಟು ಆಗ್ಬೇಕು. ಹೈನುಗಾರಿಕೆ ಮಹಿಳೆಯರಿಗೆ, ಯುವಕರಿಗೂ ಅನುಕೂಲ ಆಗುತ್ತೆ. ಅದಕ್ಕೆ ಹೈನುಗಾರಿಕೆದಾಗ ಎಕ್ಸ್ಪರ್ಟ್ ಇದ್ದವ್ರನ್ನೇ ಕರ್ಕೊಂಡ್ ಬಂದಿದ್ದೀವಿ. ಇದು ಅವ್ರದ್ದೇನೆ. ಇದು ನಾಶಿಕ್ನಲ್ಲಿ ಇವರು ವಿಲಾಸ್ ಶಿಂದೆ ಅಂತೇಳಿ ಭಾರತ ದೇಶದಲ್ಲಿ ಅತಿ ದೊಡ್ಡ FPO, ಸುಮಾರು 1600 ಕೋಟಿ ರೂಪಾಯಿ ಟರ್ನ್ ಓವರ್ ಇದೆ ಅವ್ರದ್ದು. ಫಾರ್ಮರ್ಸ್ ಪ್ರೊಡ್ಯೂಸ್ ಆರ್ಗನೈಸೇಷನ್ ಅವ್ರು ಬಂದು ಇದು ಮಾಡಿದ್ದಾರೆ. ತಿಕೋಟಕ್ಕೆ ಇದು ಮಾಡ್ತಾ ಇಲ್ಲ, ಜಿಕೆಪಾಟ ತಗೊಂಡಿದಾರ, ಭೂಮಿ ತಗೊಂಡಿದಾರ, ಅಲ್ಲಿ ತಗೊಂಡು ಅವ್ರು ಇದು ಮಾಡ್ತಾ ಇದಾರೆ ಈಗ. ಸೊ ಅವ್ರನ್ನ ಇಲ್ಲಿ ವೆಲ್ಕಮ್ ಮಾಡಿದೀವಿ. ಅವ್ರು ಕೂಡ ನಮ್ ಕೂಡ ಕೈ ಜೋಡಿಸ್ಕೊಂಡು ನಮ್ಗೇನಿದೆ, ನಾವು ಎಲ್ಲರ ಕೂಡ ಈಗ ಅಕ್ಷಯ ಕಲ್ಪ್ ಜೊತೆ, ಸಹ್ಯಾದ್ರಿ ಫಾರ್ಮ್ಸ್ ಜೊತೆ ನಾವು ಕೈಗೂಡಿಸಿದ್ದು ಅದಕ್ಕಂದ್ರೆ ನಮ್ಮ ವಿಜಯಪುರ ಜಿಲ್ಲೆಯ ರೈತರಿಗೆ ಅನುಕೂಲ ಆಗ್ಲಿ. ಹೈನುಗಾರಿಕೆದಾಗ ಅಲ್ಲಿ, ಬೆಳೆಗಳಲ್ಲಿ ಇಲ್ಲಿ, ಮತ್ತೆ ಯಾರ್ಯಾರು ಹೆಂಗೆ ಸಿಗ್ತಾರೆ. ಇನ್ನೊಂದು ಯಾವುದೋ ಒಂದು ಡೈರಿ ಬಗ್ಗೆ ಮಾನ್ಯ ಇದು ಬಂದಿತ್ತು, ಅದು ಸ್ವಲ್ಪ ಮಾಸ್ ಆಗಿ ಇದು ಮಾಡುವಂಥದ್ದು, ಅದನ್ನು ಕೂಡ ಮಾತಾಡ್ತಾ ಇದೀವಿ. ಒಟ್ಟು ನಮ್ಮ ಉದ್ದೇಶ ಏನಿದೆ ಸರ್, ಇದು ಹೈ ಎಷ್ಟು ಟೆಂಪರೇಚರ್ ಇದ್ರು ಈ ಕಲರ್ ಬರ್ತದೆ. ಆಮೇಲೆ ಇದಕ್ಕೆ ಯಾವುದೇ ತರ ಸ್ಟೆರಾಯ್ಡ್ ಯೂಸ್ ಮಾಡಂಗಿಲ್ಲ, ನ್ಯಾಚುರಲ್ ಆಗಿ ಈ ಸೈಜ್ ಬರ್ತದೆ. ಇವನ್ ಮ್ಯಾಂಗೋ ಶಿವಣಿಗೆ ಮ್ಯಾಂಗೋಸ್ ಇದು ಮಾಡ್ತಾ ಇದಾರೆ. ಅದು ಮ್ಯಾಂಗೋ ಮಾಡ್ತಾರೆ, ಮ್ಯಾಂಗೋ ಆಗ್ಯದ. ಇದು ಯಾವ್ದು ಬರ್ತಲ್ಲ, ಡ್ರ್ಯಾಗನ್ ಫ್ರೂಟ್ ಬರ್ತಾ ಇದಾವಲ್ಲ. ಮೊನ್ನೆ ಹಾವೇರಿಯಾಗ ಎಲ್ಲೋ ಒಂದ್ ಕಡೆ ನೋಡಿದ್ರೆ, ಎಲ್ಲೋ ಒಂದ್ ಕಡೆ ಹಾವೇರಿ ಅಲ್ಲ, ಸಾರಿ, ಆಂಧ್ರ ಪ್ರದೇಶನಾಗ ಆಪಲ್ ಬೆಳೆಯತ್ತಾರೆ ಈಗ ಏನ್ರಿ. ಆಪಲ್ ಆಂಧ್ರ ಪ್ರದೇಶನಲ್ಲಿ ಚಂದ್ರಬಾಬು ನಾಯ್ಡು ಬೆಳೆದಿದ್ದಾರಲ್ಲ, ಬಟ್ ಅಲ್ಲಿ ಫುಲ್ ಫ್ಲೆಶ್ಡ್ ಸ್ವಲ್ಪ ಇದು ಮಾಡ್ತಾ ಇದಾರೆ. ಸೊ ಹೀಗಾಗಿ ಎಲ್ಲಾನು ಟ್ರಯಲ್ ಮಾಡೋಣಂತೆ. ಹನಿ ಗುಡಿಸಿದ್ರೆ ಹಳ್ಳ. ಸುಮ್ಮನೆ ಇದೊಂದು ಖುಷಿ ಪಡುವಂತ ಸದ್ದತ್ತಿತ್ತು. ಯಾಕಂದ್ರೆ ಕ್ಯಾಲಿಫೋರ್ನಿಯಾ ತಳಿ ಇಲ್ಲಿ ಬಂದಿದ್ದಾಗ ಸಿದ್ದೇಶ್ವರ ಸ್ವಾಮೀಜಿ ಅವರಿಗೆ ಅರ್ಪಣೆ ಮಾಡೋಣ ಅಂತೇಳಿ ತಮ್ಮನ್ನು ಕರೆದಿದ್ದೀವಿ. ಆ ಖುಷಿದಲ್ಲಿ ತಾವು ಪಾಲರಾಗ್ರಿ, ಇದರಲ್ಲಿ ಜನರ ಪಾಲಾಗ್ಲಿ ಅಂತ ಹೇಳಿ